ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರುಗುಡ್ಡ ಪ್ರಕರಣ ಏನಿದೆ, ಈಗ ಹೆಲಿಕಾಪ್ಟರ್ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಯಾಕೆ ಹೆಲಿಕಾಪ್ಟರ್ ಬಂದಿದೆ? ಗಂಗಾವಳಿ ನದಿಯಲ್ಲಿ ಈಗ ಹೆಲಿಕಾಪ್ಟರ್ ಮೂಲಕ ಹುಡುಕಾಟವನ್ನು ನಡೆಸ್ತಾರೆ. ಲ್ಯಾಂಡ್ ಸ್ಕ್ಯಾನಿಂಗ್, GPS ಮೂಲಕ ಸ್ಥಳದಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರಂತೆ. ಡ್ರೋನ್ ಮೂಲಕವೂ ಕೂಡ ಹುಡುಕಾಟವನ್ನು ಈಗಾಗಲೇ ತಂಡ ನಡೆಸ್ತಾ ಇದೆ. ಸೊ ಹಾಗಾಗಿ ಈಗ ಲ್ಯಾಂಡ್ ಸ್ಕ್ಯಾನಿಂಗ್, GPS ಮೂಲಕವೂ ಕೂಡ ಸ್ಥಳದಲ್ಲಿ ಸ್ಕ್ಯಾನಿಂಗ್ ನಡೆಸ್ತಾ ಇದ್ದಾರೆ. ಇದರಲ್ಲಾದರೂ ಕೂಡ ಗೊತ್ತಾಗಲಿ ಅಂತ, ಅದು ಕಳೆದೋಗಿರುವಂಥ ಲಾರಿ ಎಲ್ಲಿದೆ ಏನು ಅಂತ ಗೊತ್ತಾಗ್ತಿಲ್ಲ. ಅದು ಹುಡುಕುವಂಥ ಕೆಲಸ. ಇನ್ನುಳಿದಂಥ ಮೃತದೇಹಗಳು ಯಾವಿದ್ದಾವೆ ಅವುಗಳನ್ನು ಕೂಡ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ಹೆಲಿಕಾಪ್ಟರ್ ಕೂಡ ತಲುಪಿದೆ. ಸೊ ಇನ್ನು ಡ್ರೋನ್ ಮೂಲಕವೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸತತ ಮಳೆಯಿಂದಾಗಿ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಫೈನಲಿ ಡ್ರೋನ್ ಮೂಲಕವೂ ಕೂಡ ಕಾರ್ಯಾಚರಣೆಯನ್ನು ಮಾಡಿ ಯಾವ ಜಾಗದಲ್ಲಿ ಹೋಗೋಕ್ಕಾಗ್ತಾ ಇಲ್ಲೋ ಆ ಜಾಗದಿಂದಲೂ ಕೂಡ ದೃಶ್ಯಗಳನ್ನು ಹುಡುಕಿ ಅಲ್ಲೇನಾದರೂ ಕಾಣಿಸ್ತಾ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಡ್ರೋನ್, ಹೆಲಿಕಾಪ್ಟರ್, ಇನ್ನೊಂದು ಕಡೆಗೆ ಆರ್ಮಿ ಬಂದಿದೆ, NDRF ಇದೆ, SDRF ಇದೆ. ಎಲ್ಲರೂ ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬದುಕುಳಿಯೋ ಸಾಧ್ಯತೆ ಅಂತೂ ತುಂಬ ತೀರಾ ಕಡಿಮೆ ಈ ಸಂದರ್ಭಗಳಲ್ಲಿ. ಅಲ್ಲಿ ಯಾರಾದರಲ್ಲಿ ಬಿದ್ದೋಗಿದ್ದಾರೆ. ಮೃತದೇಹಗಳನ್ನು ಆಚೆ ತರುವಂಥ ಕೆಲಸ ಮಾತ್ರ ಆಗಬೇಕಾಗಿದೆ. ಆಮೇಲೆ ಲಾರಿ ಎಲ್ಲಿ ಹೋಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನು ಕೂಡ ಹುಡುಕೋಟ ಕೆಲಸ ಮಾಡ್ತಾರೆ.